ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕುಡಿಬೋದಾ? ಏಯ್, ಯಾಕೆ ನಗ್ತಾ ಇದೀಯಾ? ಮಾಮ್, ನಾವಿದ್ರಲ್ಲಿ ಏನಾದ್ರೂ ಮಿಕ್ಸ್ ಮಾಡಿದ್ದೀವೇನೋ ಅಂತ ಡೌಟ್ ಪಡ್ತಿದ್ದಾಳೆ ಸುಮನ. ಅವಳು ಬರ್ದಿರೋ ಡೌಟನ್ನ ನೀನ್ ಬರೆಸ್ಬೇಡ. ಅನಾವಶ್ಯಕವಾಗಿ ಹೀಗ್ ನಗ್ಬೇಡ. ಸರಿ. ಹಾಸಿನಿ ಇವನ್ ಜೊತೆ ಸರಿಯಾಗಿ ಸಂಸಾರ ಮಾಡ್ತಿಲ್ವಲ್ಲ ಅಂತ ಫ್ರಸ್ಟ್ರೇಷನ್ಗೆ ಇವನ್ ಈ ತರ ಆಡ್ತಿದ್ದಾನೆ ಸುಮನ. ತಲೆ ಕೆಡಿಸ್ಕೊಳ್ದೆ ಈ ಹಾಲನ್ನ ನೀನ್ ಆರಾಮಾಗಿ ಕುಡಿಬಹುದು. ತಗೋ. ಸಡನ್ ಆಗಿ ಇಷ್ಟೊಂದು ಪ್ರೀತಿ ಯಾಕೆ ತೋರಿಸ್ತಿದೀವಿ ಅಂತ ಅನ್ನಿಸ್ತಿದ್ಯಾ? ಅನ್ಕೋಬೇಕು ನೀನು. ಆದ್ರೆ ನಾನಂತೂ ತಾಯಿ ಆಗ್ತಿರೋ ಸೊಸೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಬಾದಾಮ್ ಹಾಲು ಮಾಡ್ಕೊಂಡು ತಗೊಂಬಂದಿದ್ದೀನಮ್ಮ. ಸ್ವೀಟ್ ಆಗಿದ್ಯಾ? ಇರುತ್ ಬಿಡು. ಮಾಮ್, ನನ್ನ ಹತ್ರ ಖರ್ಚಿಫ್ ಇದೆ. ನಿನ್ ಬಾಯ್ಗ್ ತುರ್ಕೋ. ಸುಮ್ನೆ ಇರಕ್ ಬರಲ್ವಾ? ತುಟಿಗೆ ಹಾಲು ಅಂಟ್ಕೊಂಡಿದೆ. ಏಯ್, ಕಿವಿ ಮುಚ್ಕೋ. ಮುಚ್ಕೊಳ್ಳೋ. ಸೊಸೆ ಮುದ್ದು, ಅದೇ ನನ್ ಚಿಕ್ಕ ಮಗ ವಿಕ್ರಾಂತ್ ನಿನ್ ಜೊತೆ ಚೆನ್ನಾಗಿದ್ದಿದ್ರೆ ನಿನ್ ತುಟಿಗಂಡ್ಕೊಂಡಿರೋ ಹಾಲನ್ನ ಅವನೇ ಒರೆಸ್ತಾ ಇದ್ದ. ಹಾಗೆ ಸುಮ್ನೆ ಅಲ್ಲ, ಪ್ರೀತಿಯಿಂದ ಒರೆಸ್ತಿದ್ದ. ನಾಚಿಕೆನಾ? ಆದ್ರೆ ಏನ್ ಮಾಡೋದು ಅತ್ತೆ, ಅವ್ರಿಗೆ ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ವಲ್ಲ. ಆದ್ರೂ ಸರಿ, ಆ ಶಿವನೇ ದಾರಿ ತೋರಿಸಿದಾನೆ. ನೀನು ತಾಯಿ ಆಗ್ತಿದ್ಯಾ. ಆ ದೇವ್ರು ಶಿವ ಅಲ್ಲ, ಕೃಷ್ಣ. ಅದೇ ಅತ್ತೆ, ಕೃಷ್ಣ ಕಲ್ಲು. ನಿಜಾನೇ ಅತ್ತೆ. ಆ ಕಲ್ ಸುತ್ತ ಹಾವು ಸುತ್ಕೊಂಡಿತ್ತು. ಅದಾಗಿ ಮಾರನೇ ದಿನ ನಾನ್ ತಲೆ ಸುತ್ತ ಬಿದ್ದೋದೆ. ಏನೋ ಎಲ್ಲ ಅದ್ಯಾವುದೋ ಸಿನಿಮಾಲ್ ನಡ್ದಂಗ್ ಆಗೋಯ್ತು. ಆ ಕಲ್ಲನ್ ನೋಡಿ ನಿಮ್ಮಮ್ಮ ಕೂಡ ಗಾಬರಿ ಆದ್ರು ಸುಮನ. ದೊಡ್ಡ ಮಗಳಿಗೆ ಅದಕ್ಕೆ ಸಂಬಂಧಪಟ್ಟ ಸೀಕ್ರೆಟ್ನ ಹೇಳ್ಬೇಕು ಅನ್ಕೊಂಡ್ರಲ್ಲ ಮಾಮ್. ಸೀಕ್ರೆಟಾ? ಹೌದು ಸುಮನ. ನಿಮ್ಮಮ್ಮನ್ಗೆ ಏನಾಗಿದ್ಯೋ ಏನೋ, ನಿನ್ ಹತ್ರ ಏನು ಹೇಳಲ್ಲ. ಹೌದತ್ತೆ, ನಮ್ಮ ಅಕ್ಕನ ಮೇಲೆ ಪ್ರೀತಿ. ಆದ್ರೆ ನಮ್ಮ ಮಾಮಗ್ ಮಾತ್ರ ನಿನ್ ಮೇಲೆ ಪ್ರೀತಿ ಸುಮನ. ನನ್ ಮಗ ಬದ್ರಿನಾಥನಾಗ್ಲಿ ಗಾನವಿನಾಗ್ಲಿ ಎತ್ತಾಡಿಸ್ಬೇಕು ಅಂತೆಲ್ಲ ಅನ್ಕೊಳ್ಳೋದೇ ಇಲ್ಲ. ಸುಮನಾಗ್ ಹುಟ್ಟೋ ಮಗುನ ಎತ್ಕೊಂಡ್ರೇನೆ ತೃಪ್ತಿ ಅಂತ ಹೇಳ್ತಿರ್ತಾರೆ. ಆ ದಿನ ಬೇಗ ಬರುತ್ತೆ ಕಣೋ. ಆದ್ರೆ ಇಲ್ಲಿಗ್ ಬಂದಿರೋ ಶ್ಯಾಮಲ ಕಪ್ಪು ಕಲ್ಲಿನ ರಹಸ್ಯನ ಪಾಪ ಸುಮನನ್ಗೆ ಹೇಳ್ದೆ ಊರಿಗೆ ಹೊರಟು ಹೋದ್ರೆ ನನ್ ಚಿಕ್ಕ ಸೊಸೆಗೆ ಎಷ್ಟು ನಷ್ಟ ಆಗುತ್ತೇನೋ ಯಾರಿಗೊತ್ತು ಮಾಮ್. ಆದ್ರೂ ನನ್ನ ನಾದ್ನೆ ಹಠ ಮಾಡಿದ್ರೆ ಬಾಯಿ ಬಿಡಿಸ್ಬೋದು. ನಾಳೆನೆ ಶ್ಯಾಮಲಾ ಆಂಟಿ ಹತ್ರ ಆ ಸೀಕ್ರೆಟ್ ಏನು ಅಂತ ತಿಳ್ಕೊತಾಳೆ, ನೋಡ್ತಾ ಇರಿ. ನಿಜವಾಗ್ಲೂನಾ? ಅಯ್ಯೋ ಮಾಮ್, ನನ್ ಮೇಲಾಣೆ ಮಾಮ್. ನೀವೇ ಕಾಣೆ ಮಾಡ್ತಿದ್ದೀರಾ ಬಾವಾ? ಅವ್ರ ನಮ್ಮ ಅಕ್ಕನ್ಗೆ ಹೇಳದ್ಮೇಲೆ ನನಗ್ ಹೇಳ್ದೆ ಇರ್ತಾರಾ?
ನಮ್ಮ ಅಮ್ಮನ ಕೈಲೇ ಆ ರಹಸ್ಯದ ಬಗ್ಗೆ ಹೇಳಿಸ್ತೀನಿ. ಒಳ್ಳೇದ್ ಸುಮ್ನಾ. ಸರಿ, ಈಗ ಮಲ್ಕೋ. ಗ್ಲಾಸ್ ಕೊಡು. ಯಾಕೆ ಹೇಳಲ್ವೋ, ನಾನು ನೋಡ್ತೀನಿ. ಡಮ್ 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 ಡಮ ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಏಯ್, ಏನ್ ನಿಮ್ದು? ಆಟ ಆಡಿಸ್ತಿದೀವಿ ಮಾತೆ. ನನ್ನ ಪೀಡಿಸ್ತಾ ಇದ್ದೀರಾ. ಸ್ವಲ್ಪ ಮೆತ್ತಿಗೆ ಕಿರ್ಚಿದ್ರೆ ಶ್ರುತಿ ಇರಲ್ಲ. ತಾಳ ರಾಗ ಇರುತ್ತಾ? ಬುದ್ಧಿ ಇಲ್ದೇ ಇರೋರು. ಕಾಫಿ ತಂದಿಡ್ಲಾ? ತಣ್ಣಗಾಗೋಗಿದೆ. ಹೇ ಹಾಸಿನಿ, ಹಾಸಿನಿ. ನನ್ ಮಗ ಬಾಣಗೆ ಕಾಟನ್ ಡ್ರೆಸ್ಗಳು ಬೇಕು. ಸಮ್ಮರ್ ಶುರು ಆಗಿದೆ ಅಲ್ಲ. ಕಾಫಿ ಇಟ್ಬಿಟ್ಟು ಹಾಗೆ ಹೋದ್ರೆ ಹೇಗೆ? ತಣ್ಣಗಾಗೋಗಿದೆ ನೋಡು. ಅವ್ರು ಯಾವಾಗ್ಲೂ ಕಿರ್ಚಾಡ್ತಿರ್ತಾರೆ. ಒಂದ್ ನಿಮಿಷ ನೀನ್ ಲೈನಲ್ಲೇ ಇರು. ಹೋಗಿ ಫ್ರೆಶ್ ಆಗಿ ಕಾಫಿ ಮಾಡ್ಕೊಂಡ್ ಬಾ. ಕಾಸ್ಟ್ಯೂಮ್ ಡಿಸೈನರ್ ಲೈನಲ್ಲಿ ಇದಾರತ್ತೆ. ನೀವೊಂದ್ 10 ನಿಮಿಷ ವೇಟ್ ಮಾಡಿ ತಂದ್ಕೊಡ್ತೀನಿ. ಹಾ, ನೀನು ಹೇಳು. ಹಾ, ಇಡಿಯಟ್. ಏನ್ ಹಾಗ್ ನಗ್ತಾ ಇದ್ದೀರಾ? ತಲೆ ಕೆಟ್ಟ ಸೊಸೆನೇ ಮಾತ್ ಕೇಳಲ್ಲ, ಇನ್ನು ನೆಟ್ಗಿರೋ ಸೊಸೆ ಕೇಳ್ತಾಳ? ನಿಮಗೆ ಕಾಫಿ ಮಾಡೋಕ್ಕೂ ಬರಲ್ವಾ ಮಾತೆ? ಬರಲ್ಲ ಅಂತ ನಿಮಗ್ ಹೇಳದ್ನಾ? ಇಲ್ಲ. ಮತ್ತೆ ಆ ಗೂಳಿಗ್ ಹೇಳು ಕಾಫಿ ಬೆರ್ಸೋಕೆ ನನಗ್ ಬರುತ್ತೆ ಅಂತ. ಹಾಗಾದ್ರೆ ನೀವೀಗ ಅಡಿಗೆ ಮನೆಗೆ ಹೋಗ್ತೀರಾ ಮಾತೆ? ನಾನ್ ಹೋಗಿಲ್ಲ ಅಂದ್ರೆ ನೀನ್ ಹೊತ್ಕೊಂಡ್ ಹೋಗ್ತೀಯಾ? ಅಂಬಾ, ಛೀ, ಬಾಯ್ ಮುಚ್ಚು. ಹಲೋ. ರಂಗಸ್ವಾಮಿ ಹೇಳಿ. ಯಾ, ಐ ಆಮ್ ಗುಡ್. ಥ್ಯಾಂಕ್ ಯು. ಹೌ ಆರ್ ಯು? ನಂದೀಶಾ, ನೋಡಿದ್ಯಾ? ದೊಡ್ಡ ಮಾತೆ. ಬುದ್ಧಿ ಕಲಿಸ್ಬೇಕು ಅಂತ ಇದ್ದಾರೋ ಇಲ್ಲ ನೇರವಾಗಿ ಮೇಲೆ ಕಳಿಸ್ಬೇಕು ಅಂತ ಇದ್ದಾರೋ? ಎರಡನೇದೇ. ಜೈ ಕೈಲಾಸ. ಓಕೆ, ನೋ ಪ್ರಾಬ್ಲಮ್. ನಾಳೆ ಸಾಯಂಕಾಲ ಕಾಲ್ ಮಾಡಿ. ಅಷ್ಟರಲ್ಲಿ ನಾನು ಚೆಕ್ ಮಾಡಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.
ಅಮ್ಮ ಗಾಯತ್ರಿ, ನಿನ್ ಶತ್ರುನ ಸಂಹಾರ ಮಾಡಕ್ಕೆ ಏರ್ಪಾಟ್ ಮಾಡ್ಬಿಟ್ ಬಂದಿಯಾ? ಹೌದು ಡಮ್ಮಕ್ಕ, ಈ ಮಾತೆ ಪ್ರತಿಕಾರಕ್ಕೆ ಸಾಧನ. ತಿಲೋತ್ತಮ, ಆ ಇಂಧನದ ವಾಸನೆನ ಕಂಡುಹಿಡಿದ್ರೆ? ಹಾಗಂತೀಯಾ? ಓಂ ಶಂಕರಾಯ ನಮಃ, ಓಂ ಶೂಲಪಾಣಿಯೇ ನಮಃ, ಓಂ ಭಸ್ಮಧೂಳಿತ ವಿಗ್ರಹಾಯ ನಮಃ. ಬಲೆ ಬಲೆ, ತಿಲೋತ್ತಮ್ಮಂಗೆ ಇವತ್ತು ವಾಸನೆ ಗೊತ್ತಾಗಲ್ಲ. ಚಡ್ಡಿ ಏನ್ ಬೇಡ. ನನ್ ಮಗ ಉದ್ದ ಬೆಳೀತಿದ್ದಾನೆ, ಪ್ಯಾಂಟೇ ಹೊಲದ್ ಬಿಡಿ. ಅಬ್ಬಾ, ಲುಂಗಿ ಎಲ್ಲ ಏನ್ ಬೇಡ ನೀನು. ನನ್ ಗಂಡ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಬೆಡ್ಶೀಟನ್ ಬಿಟ್ಟು ಬೇರೆ ಇನ್ನೇನು ಯೂಸ್ ಮಾಡಲ್ಲ. ಆಯ್ತು, ಓಕೆ, ಸರಿ ನೀಲು. ಏನಾಯ್ತಮ್ಮ? ಲೈಟರ್ ವರ್ಕ್ ಆಗ್ತಿಲ್ಲ. ಕಾಫಿ ಬಿಸಿ ಮಾಡೋಣ ಅಂತ ಅನ್ಕೊಂಡೆ. ನಾನು ಬಿಸಿ ಮಾಡ್ತೀನಿ ರೀ. ಬೆಂಕಿ ಪಟ್ನ ಎಲ್ಲಿದೆ? ಅಲ್ಲಿದೆ. ಇದೇನ್ ನಂದೀಶ, ಸಾವು ಇನ್ನೊಬ್ಬರನ್ನು ಬಲಿ ತಗೊಳತ್ತಾ? ನಾವೇನಾದ್ರೂ ತಡೆಯಕ್ ಹೋದ್ರೆ ನಮ್ಮೇಲೆ ಅನುಮಾನ ಪಡ್ತಾರೆ ಡಮ್ಮಕ್ಕ. ತಿಲೋತ್ತಮಂಗ್ ಮಾತ್ರನೇ ವಾಸನೆ ಬರಲ್ಲ ಅಂದೆ, ಶ್ಯಾಮ್ಲಂಗೂ ಕೂಡ ಗೊತ್ತಾಗ್ದೆ ಹೋಯ್ತಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಮತ್ತೆ ನಿಂತ್ಕೊಳ್ಳಿ. ಏನಾಯ್ತು? ನಮ್ಗೇನೋ ಅಪಶಕನ ಕಾಣಿಸ್ತಾ ಇದೆ. ಜೋರಾಗಿ ಉಸಿರು ತಗೊಂಡ್ರೆ ಗೊತ್ತಾಗುತ್ತೆ. ಗ್ಯಾಸ್ ಲೀಕೇಜ್ ವಾಸನೆ ಬರ್ತಿದೆ ಯಜಮಾನ್ರೆ. ಕಿಚನ್ ಮಾಮ್, ನಮ್ಮಮ್ಮನೂ ಇದ್ದಾರೆ. ಅಮ್ಮ, ಅಯ್ಯೋ ಅಮ್ಮ, ಮಾಮ್ ಸ್ಟಾಪ್ ಇಟ್. ನೈನಿ, ಏನಾಯ್ತಮ್ಮ? ನೋಡ್ಕೊಳ್ಳೋದಲ್ವಾ, ಸುಟ್ಟು ಬೂದಿ ಆಗೋಗ್ಬಿಡ್ತಿದ್ರಿ ಇಬ್ರು.
ಮಾಮ್ ವಾಸನೆ ಬರಲಿಲ್ವಾ ಯಾರಿಗೂ? ಸ್ಮೆಲ್ಲೇ ಬರ್ಲಿಲ್ಲ. ಏನಾಯ್ತು? ಏನಾಯ್ತಕ್ಕ? ಏನಾಯ್ತು? ಯಾಕೆ ಹೋಗಿದ್ರೆ? ಬ್ರೋ ವಾಟ್ ಹ್ಯಾಪನ್? ನಥಿಂಗ್ ಟು ವರಿ. ಗ್ಯಾಸ್ ವಾಸನೆ ಬರ್ತಿದೆ. ಬೆಂಕಿ ಕಟ್ಟಿ ಗೀರಿದ್ರೆ ನಿಮ್ಮಮ್ಮ ಮತ್ತೆ ನಮ್ಮ ಮಾಮ್ ಎಲ್ಲ ರೋಸ್ಟ್ ಆಗೋಗ್ತಾ ಇದ್ರು. ಸಮಯಕ್ಕೆ ಸರಿಯಾಗಿ ನಂದೀಶ ಡಮ್ಮಕ್ಕ ಹೇಳ್ತಾ ಇದ್ದಿದ್ರೆ ದೊಡ್ಡ ಅನಾಹುತನೇ ಆಗಿರೋದು. ಥ್ಯಾಂಕ್ ಯು ನಂದೀಶ. ಥ್ಯಾಂಕ್ಸ್ ಡಮ್ಮಕ್ಕ. ಮಾಮ್ನ ಸಾಯ್ಸಕ್ಕೆ ಯಾರು ನೋಡಿದ್ದು? ನಮ್ಮಮ್ಮನೂ ಕೂಡ. ಯಾರಾದರೂ ಯಾಕೆ ಸಾಯಿಸ್ಬೇಕು ಅನ್ಕೋತಾರೆ? ಮತ್ತೆ ಹೀಗಾಕಾಯ್ತು? ವಲ್ಲಭ ಸುಮ್ನಿರು. ನನ್ಗಾಗ್ಲಿ ಶ್ಯಾಮಲನ್ಗಾಗ್ಲಿ ಗ್ಯಾಸ್ ಲೀಕ್ ಆಗಿರೋ ವಾಸನೆನೇ ಗೊತ್ತಾಗ್ಲಿಲ್ಲ. ನಿಮಗ್ ಹೇಗ್ ಗೊತ್ತಾಯ್ತು? ಇವತ್ತು ನೀವು ವಾಸನೆನ ಗ್ರಹಿಸೋಕಾಗೋದಿಲ್ಲ ಮಾತೆ. ಏನ್ ಹೇಳ್ತಿದ್ಯಾ? ಯಾಕೆ ಹಾಗೆ? ಅದು ಅಮ್ನೋರ್ ಚಿತ್ತ. ಶ್ಯಾಮಲನ್ಗಾದ್ರೂ ಸ್ಮೆಲ್ ಬರ್ಬೇಡ್ವಾ? ಮೊನ್ನೆ ರಾತ್ರಿ ಬಸ್ಸಲ್ಲಿ ಪ್ರಯಾಣ ಮಾಡಿ ಬಂದ್ನಲ್ಲ, ನನಗೆ ಮೂಗ್ ಕಟ್ಕೊಂಡಿದೆ. ಅದಕ್ಕೆ ವಾಸನೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಇಷ್ಟಕ್ಕೂ ಎರಡೂ ಕಡೆ ಸ್ಟವ್ ನಾಬ್ನ ಆನ್ ಮಾಡಿ ಇಟ್ಟಿದ್ದು ಯಾರು? ಈ ಹಾಸೆ ಹಾಗೆ ಮಾಡಿರ್ತಾಳೆ, ಜವಾಬ್ದಾರಿನೇ ಇಲ್ಲ. ಆಂಟಿ, ನಾನು ಸ್ಟವ್ ಆಫ್ ಮಾಡಲ್ಲ ಆದ್ರೆ ರೆಗ್ಯುಲೇಟರ್ನೇ ಆಫ್ ಮಾಡ್ಬಿಡ್ತೀನಿ. ನೀನ್ ನನ್ಗೆ ಕಾಫಿ ಕೊಡಕ್ ಬಂದಾಗ ಸಿಲಿಂಡರ್ ಆಫ್ ಮಾಡಿ ಬಂದ್ಯಾ? ಹೌದತ್ತೆ, ನಾನು ಯಾಕೆ ಸುಳ್ಳು ಹೇಳಿ? ಮತ್ತೆ ರೆಗ್ಯುಲೇಟರ್ನ ಆನ್ ಮಾಡಿದ್ಯಾರು? ಅದು ಆನ್ ಆಗೇ ಇತ್ತು. ಏನೋ ಗೊತ್ತಿಲ್ಲ, ನಾನಂತೂ ಆಫ್ ಮಾಡಿ ಒಂದಲ್ಲ 2 ಸರ್ತಿ ಚೆಕ್ ಮಾಡಿದ್ಮೇಲೆನೆ ಕಾಸ್ಟ್ಯೂಮ್ ಡಿಸೈನರ್ ನೀಲುಗ್ ಫೋನ್ ಮಾಡಿದ್ದು. ಸ್ವಲ್ಪ ಇದ್ದಿದ್ರೆ ಬೀಗ್ರಿಬ್ರು ಶಿವನ್ ಪಾದ ಸೇರ್ಕೊಂಡಿರೋರು. ಅತ್ತೆ, ಇವಾಗೇನು ನಡೀಲಿಲ್ವಲ್ಲ? ಹಾಗೆ ನಡೀತಿತ್ತು, ಹೀಗೆ ನಡೀತಿತ್ತು ಅಂತ ಮಾತಾಡಿ ಭಯ ಪಡಬೇಡಿ, ಭಯ ಪಡಿಸ್ಬೇಡಿ. ಮಕ್ಕಳನ್ನ ಆಡಿಸ್ತಾ ನೀವಿಬ್ರು ಅಲ್ಲೇ ಇದ್ರಲ್ಲ. ಚಿಕ್ಕಪ್ಪ, ಗ್ಯಾಸ್ ವಾಸನೆ ಬರ್ತಿದೆ ಅಂತ ಹೇಳಿದ್ದೆ ಅವ್ರಿಗೆ ಬೈಯೋದು ಅನ್ಯಾಯ. ಸರಿ ಬಿಡಿ. ಊರಿಗೆ ಹೋಗ್ತೀನಿ ಅಂದ್ಯಲ್ಲಮ್ಮ, ಏನಾದ್ರೂ ಆಗಿದ್ದಿದ್ರೆ ನಿನ್ ಶವನ ಊರಿಗೆ ತಗೊಂಡು ಹೋಗ್ಬೇಕಾಗಿತ್ತು. ಸುಮನ, ಏನ್ ಹೀಗ್ ಮಾತಾಡ್ತಿದ್ಯಾ? ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಲಮ್ಮ. ಅಕ್ಕ ನನಗ್ ಬೈತಾನೆ ಇರ್ತಾಳೆ ಬಿಡಮ್ಮ, ನೀನ್ ಬಾ ಇಲ್ಲಿ ಬಾ. ಸುಮನ, ನಾಲ್ಕು ದಿನ ಇದ್ ಹೋಗ್ಬೋದಲ್ವಮ್ಮ? ನೀನೇನ್ ಹೇಳ್ತಿದ್ಯಾ? ನಿಮ್ ತಾತನ್ಗೆ ಅಡಿಗೆ ಯಾರು ಮಾಡ್ತಾರೆ? ದಿನ ಪುಳಿಯೋಗ್ರೆ ಮೊಸರನ್ನ ತಿನ್ಬೇಕು ಅಂದ್ರೆ ಅಮ್ಮನವ್ರಿಗೆ ಬೇಜಾರು. ಇನ್ ಅವ್ರು ಹೇಗ್ ತಿಂತಾರ ಹೇಳು? ಅಮ್ಮ, ಇಷ್ಟ ಬೇಗ ಹೊರಟ್ಬಿಟ್ಯಾ? ಬಸ್ ಹತ್ತಿದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಊರ್ ಸೇರ್ಕೋತೀನಿ. ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಮಕ್ಕಳ ಜೊತೆ ನಿಂಗೂ ಟೈಮ್ ಪಾಸ್ ಆಗ್ತಿತ್ತು.
ಶಾಸ್ತ್ರಿಗಳನ್ನ ನೋಡ್ಕೊಳ್ಳೋದಕ್ಕೆ ಹೋಗ್ತಿದ್ದೀರಾ ಅಂತ ಕಾಣುತ್ತೆ. ಅವ್ರು ತೀರ್ಕೊಂಡ್ರೆ ಆಂಟಿ ಇಲ್ಲೇ ಇರ್ಬೋದು. ಅಯ್ಯೋ ರಾಮ, ಯಾಕೆ ಹಾಗೆ ಹೇಳ್ತೀಯವಲ್ಲಬ್ಬ? ದೊಡ್ಡೋರು ಎಷ್ಟು ವರ್ಷ ಇರ್ತಾರೋ ಅಷ್ಟೇ ಒಳ್ಳೇದ ಮನೆಗೆ. ನಿಮ್ಮ ಅಮ್ಮನಂತವ್ರು ಹೋಗ್ಬೇಕು ನೋಡಿ. ಏಯ್, ನನ್ ಮೇಲೆ ಬೀಳ್ತಿರ್ತೀಯಲ್ಲ ನೀನು. ಮೆತ್ತಗಿದ್ದೀರಲ್ಲ, ತಿಂಬಿನ ತರ, ಮಾವಿನ ಹಣ್ಣಿನ ತರ. ಶುಭ ಅಂತ ಹೊರಡಬೇಕಾದ್ರೆ ಈ ಮಾತಲ್ಲ ಯಾಕಮ್ಮ, ಎಲ್ರೂ ಚೆನ್ನಾಗಿರ್ಬೇಕು. ಶ್ಯಾಮಲಮ್ಮ, ಶಂಕರ ಶಾಸ್ತ್ರಿಗಳನ್ನ ಕೇಳಿದೆ ಅಂತ ಹೇಳಮ್ಮ. ಖಂಡಿತ ಹೇಳ್ತೀನಿ.